ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ರೂಪಾ ಎಲ್ ಎಮ್ ಮಲ್ಟಿಮೀಡಿಯಾ ಯೂಟ್ಯೂಬ್ ಚಾನಲ್. ಹಸಿ ಹಲಸಂಡೆ ಕಾಳನ್ನು ಯೂಸ್ ಮಾಡಿಕೊಂಡು ಹೇಗೆ ಟೊಮೊಟೊ ಬಾತನ್ನು ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಟೊಮೊಟೊ ಬಾತನ್ನು ನೀವು ಮಾಡಿ ನೋಡಿದ್ರೆ. ಮತ್ತು ಬೇಗ ಕೂಡ ಆಗುತ್ತೆ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತವೆ. ಯಾಕಂದರೆ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಖಾರ ಇರಲ್ಲ. ಸೊ ಇದಕ್ಕೆ ನಾನು ಯಾವುದೇ ರೀತಿ ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಿಲ್ಲ, ಮತ್ತು ಯಾವುದೇ ರೀತಿ ಮಸಾಲೆಗಳನ್ನ ರುಬ್ಬಿಲ್ಲ. ಹಾಗೆ ಹೇಗೆ ಮಾಡೋದು ರುಬ್ಬದೆ ಮತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಬಳಸದೆ ಈ ಟೊಮೊಟೊ ಬಾತನ್ನು ಹಸಿ ಅಲಸಂಡೆ ಕಾಳನ್ನ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ನಾನು ಇದೇ ರೀತಿ ಹೊಸ ಹೊಸ ರೆಸಿಪೀಸ್ ಎಲ್ಲ ಮಾಡ್ತಾ ಇರ್ತೀನಿ, ಮತ್ತು ಲಾಗ್ಸ್ ಎಲ್ಲ ಹಾಕ್ತಾ ಇರ್ತೀನಿ. ಕೆಲವೊಂದು ವಿಶೇಷವಾದಂಥ ಹಬ್ಬ ಹರಿದಿನಗಳ ಹೇಗೆ ಆಚರಣೆ ಮಾಡೋದೆಲ್ಲ ನಾನು ಹಾಕ್ತಾಯಿರ್ತೀನಿ. ಹಳ್ಳಿ ಸೊಗಡಿನ ಬಗ್ಗೆ ಅವಾಗವಾಗ ಹಾಕ್ತಾಯಿರ್ತೀನಿ, ಮತ್ತು ಈ ಥರ ರೆಸಿಪೀಸ್ ಎಲ್ಲ ಹಾಕ್ತಾಯಿರ್ತೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಟಿಫಿಕೇಷನ್ ಬರುತ್ತೆ. ಸೊ ನಿಮಗೂ ತಿಳ್ಕೊಳೋದಕ್ಕೆ ಸಹಾಯ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ಕೊನೆಯಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಈ ಟೊಮೊಟೊ ಬಾತ್ ಮಾಡೋದಕ್ಕೆ ಒಂದು 4 ಟೊಮೆಟೊ ಹಣ್ಣು ಸಾಕು, ಮತ್ತು ಒಂದು 3 ದಪ್ಪ ಈರುಳ್ಳಿ ಸಾಕಾಗುತ್ತೆ. ನೋಡಿ 3 ಸಾಕಾಗುತ್ತೆ, ಜಾಸ್ತಿ ಏನು ಬೇಕಾಗಲ್ಲ. ಹಾಗೆ ಸ್ವಲ್ಪ ಹಲಸಂಡೆ ಕಾಳು, ಹಸಿ ಹಲಸಂಡೆ ಕಾಳನ್ನು ನಾನು ತೊಗೊಂಡಿದ್ದೀನಿ. ಇವಾಗ ಹಲಸಂಡೆ ಕಾಳು ಸೀಸನ್ ಅಲ್ವಾ, ಹಸಿದು, ಹಾಗಾಗಿ ಹಸಿ ಹಲಸಂಡೆ ಕಾಳು ತೊಗೊಂಡಿದ್ದೀನಿ. ಹಾಗೆ ಒಂದು ಹೋಳು ಕಾಯನ್ನು ತೊಗೊಂಡಿದ್ದೀನಿ. ಹಾಗೆ ಮತ್ತು ಒಂದೆರಡು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿ, ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ. ಇದ್ರ ಜೊತೆ ಇನ್ನೇನು ಬೇಕು ಅಂದರೆ ಮಸಾಲೆ ಪದಾರ್ಥಗಳು, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಸ್ವಲ್ಪ ಸಾಸಿವೆ, ಒಂದೆರಡು ಏಲಕ್ಕಿ, ಹಾಗೆ ಕರಿಬೇವು, ಇಷ್ಟನ್ನು ತೊಗೊಳ್ಳಿ. ಮಸಾಲೆ ಪದಾರ್ಥ ಜಾಸ್ತಿ ಬೇಡ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟು ಜೊತೆ 1 ಸ್ಪೂನ್ ಅಚ್ಚ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಹಾಗೆ ಬಿರಿಯಾನಿ ಮಸಾಲ ಇಷ್ಟಾದರೆ ಹಾಕಿ. ಬಿರಿಯಾನಿ ಮಸಾಲ ಎಲ್ಲ ಸ್ಕಿಪ್ ಮಾಡಿಬಿಡಿ. ಹಾಗೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಕಪ್ಪು, ಈ ಕಪ್ಪಲ್ಲಿ 2 ಕಪ್ಪು ನಾನು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಸ್ವಲ್ಪನೇ ಮಾಡ್ತಿರೋದು ಒನ್ ಟೈಮ್ಗೆ, ಹಾಗಾಗಿ 2 ಕಪ್ಪು ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೋಡಿ ಇಷ್ಟೇ ಸಾಕು ನಾವು ಹಸಿ ಅಲಸಂಡೆ ಕಾಳು ಹಾಕಿ ಟೊಮೆಟೊ ಬಾತನ್ನು ಮಾಡೋದಕ್ಕೆ. ನಾವು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಬಿಡೋಣ. ಅಂದರೆ ಫಸ್ಟು ಬೆಳ್ಳುಳ್ಳಿಯನ್ನು ನೀಟಾಗಿ ಬಿಡಿಸ್ಕೊಂಬಿಟ್ಟು, ಹಾಗೆ ಶುಂಠಿಯನ್ನು ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಬಿಟ್ಟು ಒಂದು ಕವರ್ ಒಳಗಡೆ ಹಾಕಿ. ಕವರ್ ಒಳಗಡೆ ಯಾಕೆ ಹಾಕ್ತಿದ್ದೀನಿ ಅಂದರೆ ನಾನು ಇದೆಲ್ಲ ರುಬ್ಬೋದಿಲ್ಲ, ಸೊ ಹಾಗೆ ಜಜ್ಜಿಬಿಟ್ಟು ಒಗ್ಗರಣೆಗೆ ಹಾಕ್ತೀನಿ. ಹಾಗಾಗಿ ಕವರ್ ಒಳಗಡೆ ಹಾಕ್ಕೊತಾ ಇದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡು ನೀಟಾಗಿ ಒಂದು ಕವರ್ ಒಳಗಡೆ ಹಾಕ್ಕೊಂಬಿಡಿ. ಆಮೇಲೆ ನೀವು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ತೊಳ್ಕೊಂಡು ನೀಟಾಗಿ ಅದನ್ನು ಉದ್ದುದ್ದು ಕಟ್ ಮಾಡ್ಕೊಂಬಿಡಿ. ಇದಾದಮೇಲೆ ಟೊಮೆಟೊ ಇರುತ್ತಲ್ಲ, ಅದನ್ನು ತೊಳೆದು ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಬಿಡಿ. ಟೊಮೆಟೊ ಸ್ವಲ್ಪ ನೋಡಿ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಕೆಲವೊಂದು ಸರಿ ಹುಳಗಳಿರುತ್ತೆ, ಬಿಳಿ ಹುಳಗಳು ಒಂದೊಂದು ಸರಿ ಕಾಣೋದೇ ಇಲ್ಲ ನಮಗೆ. ಸೊ ನೀಟಾಗಿ ನೋಡಿಬಿಟ್ಟು ತೊಳೆದ್ಬಿಟ್ಟು ಆಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು, ನೆಕ್ಸ್ಟ್ ಲಾಸ್ಟಲ್ಲಿ ತೆಂಗಿನಕಾಯಿ ಇರುತ್ತಲ್ಲ ಅದನ್ನು ತುರ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ನೋಡಿ ಎಲ್ಲ ಪದಾರ್ಥಗಳನ್ನು, ಅಂದರೆ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಬನ್ನಿ ಒಗ್ಗರಣೆ ಮಾಡೋಣ. ಈಗ ಸ್ಟವನ್ನು ಅಂಟಿಸ್ಬಿಟ್ಟು ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡು ಬಿಡೋಣ. ಯಾಕಂದರೆ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ಸೊ ಹಾಗಾಗಿ ಕುಕ್ಕರನ್ನು ಇಟ್ಕೊಳ್ತಾ ಇದ್ದೀನಿ. ಈಗ ಆ ಪಾತ್ರೆ ಅಂದರೆ ಕುಕ್ಕರ್ ಕಾದಿದೆ. ಕುಕ್ಕರ್ ಕಾದಿ ಆದಮೇಲೆ ಎಣ್ಣೆಯನ್ನು ಬಿಟ್ಬಿಡಿ. ಸ್ವಲ್ಪ ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡಿ ಬಿಟ್ಬಿಡಿ. ಎಣ್ಣೆ ಕಾದಾದಮೇಲೆ ನೀವು ಮಸಾಲೆ ಪದಾರ್ಥಗಳನ್ನ ತೊಗೊಂಡಿರ್ತೀರಲ್ಲ, ಚಕ್ಕೆ, ಲವಂಗ, ಸಾಸಿವೆ ಇವೆಲ್ಲ ತೊಗೊಂಡಿರ್ತೀರಲ್ಲ, ಎಣ್ಣೆ ಕಾದಾದ್ಮೇಲೆ ಹಾಕಿ. ಯಾಕಂದರೆ ಎಣ್ಣೆ ಕಾದಾದ್ಮೇಲೆ ಹಾಕಿದ್ರೆ ನೀಟಾಗಿ ಚೆನ್ನಾಗಿ ಫ್ರೈ ಆಗುತ್ತೆ. ಇಲ್ಲ ಸ್ವಲ್ಪ ಎಣ್ಣೆ ಕಾದಿಲ್ಲ ಅಂತ ಅಂದರೆ ಅದೆಲ್ಲ ಟೇಸ್ಟು ಚೆನ್ನಾಗಿರಲ್ಲ. ಇದೆಲ್ಲ ಫ್ರೈ ಆಗಿ ಆದಮೇಲೆ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕುಟ್ಟಿಟ್ಕೊಂಡಿರ್ತೀರಲ್ಲ ಕವರ್ ಒಳಗಡೆ, ಅದನ್ನು ಕೂಡ ಹಾಕಿ ನೀಟಾಗಿ ಅದನ್ನೆಲ್ಲ ನೀಟಾಗಿ ಎಣ್ಣೆ ಒಳಗಡೆ ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ನೀಟಾಗಿ ಒಂದು ಸೌಟನ್ನು ಏನಾದರೂ ತೊಗೊಂಡು ನೀಟಾಗಿ ಅದನ್ನೆಲ್ಲ ಫ್ರೈ ಮಾಡಬೇಕು. ಅದೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಬೆಳ್ಳುಳ್ಳಿ.
ಇದೆಲ್ಲ ಬ್ರೌನ್ ಕಲರ್ ಬಂದಾದಮೇಲೆ ನೀವು ಹಸಿ ಹಲಸಂಡೆ ಕಾಳು ಇರುತ್ತಲ್ಲ ಅದನ್ನು ತೊಳೆದ್ಬಿಟ್ಟು ಇದರೊಳಗಡೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಬಿಡಿ. ಟೇಸ್ಟು ಚೆನ್ನಾಗಿರುತ್ತೆ, ಒಗ್ಗರಣೆ ಎಲ್ಲ ನೀಟಾಗಿ ಹತ್ತುತ್ತೆ. ಹಾಗಾಗಿ ಹಸಿ ಹಲಸಂಡೆ ಕಾಳನ್ನು ಹಾಕ್ಕೊಳ್ಳಿ. ಇದಾದಮೇಲೆ ಸ್ವಲ್ಪ ಕಲರ್ ಬಂದಾದಮೇಲೆ ನೀವು ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಈರುಳ್ಳಿ, ಸೊ ಆ ಈರುಳ್ಳಿನೂ ಕೂಡ ಹಾಕಿ ನೀಟಾಗಿ ಕೈ ಆಡಿಬಿಡಿ. ನೀಟಾಗಿ ಕೈ ಆಡಿ ಆದಮೇಲೆ ಏನು ಮಾಡಬೇಕಂತಂದರೆ ಅದು ಸ್ವಲ್ಪ ಬ್ರೌನ್ ಕಲರೆಲ್ಲ ಬರಬೇಕು ಈರುಳ್ಳಿ. ಕೈ ಆಡಾದಮೇಲೆ ಸ್ವಲ್ಪ ಉಪ್ಪು ಹಾಕಿ, ಯಾಕಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ. ಉಪ್ಪನ್ನು ನಾವು ಈರುಳ್ಳಿ ಹಾಕಿದ ಮೇಲೆ ಹಾಕಿದ್ರೆ ಅದು ನೀಟಾಗಿ ಫ್ರೈ ಆಗುತ್ತೆ. ಅದಕ್ಕೋಸ್ಕರನೇ ಈರುಳ್ಳಿ ಹಾಕಿದ ಮೇಲೆ ಫಸ್ಟ್ ಉಪ್ಪು ಹಾಕ್ತೀವಿ. ಸೊ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಿ ಆದಮೇಲೆ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ನೀವು, ಚಿಕ್ಕ ಚಿಕ್ಕದಾಗಿ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಕೂಡ ಹಾಕಿ ನೀಟಾಗಿ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು. ಹಾಗೆ ನೀಟಾಗಿ ಕೈ ಆಡ್ತಾಯಿರಿ, ಇಲ್ಲಾಂದರೆ ಟೊಮೆಟೊ ಹಾಕಿದ ಮೇಲೆ ಏನಾಗುತ್ತೆ ಅಂದರೆ ತಳ ಹಿಡಿದ್ಬಿಡುತ್ತೆ. ತಳ ಹಿಡ್ದಂಗಾಗಿ ಅದು ಸೀದಂಗೆ ಆಗುತ್ತೆ. ಸೊ ಟೊಮೆಟೊನೂ ಹಾಕ್ಬಿಟ್ಟು ನೀಟಾಗಿ ಅದನ್ನು ಕೈ ಆಡಿಬಿಡಿ. ಕೈ ಆಡಿ ಆದಮೇಲೆ ನೀವು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಎಲ್ಲ ರೆಡಿ ಮಾಡ್ಕೊಂಡಿರ್ತೀರಲ್ಲ, ಸೊ ಅದನ್ನು ಎಲ್ಲ ಹಾಕಿ ನೀಟಾಗಿ ಅದರಲ್ಲಿ ಮಿಕ್ಸ್ ಆಗಬೇಕು. ಒಂದು ಒಗ್ಗರಣೆ ಒಳಗಡೆ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದೆಯಲ್ಲ ಅದು ಕೂಡ ನೀಟಾಗಿ ಮಿಕ್ಸ್ ಆದರೆ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ಹಾಗಾಗಿ ಅದು ಸ್ವಲ್ಪ ಒಗ್ಗರಣೆ ಒಳಗಡೆ ನೀಟಾಗಿ ಮಿಕ್ಸ್ ಮಾಡಿ. ಇಷ್ಟೆಲ್ಲ ಆಗಿದ್ದಾದಮೇಲೆ ಏನು ಮಾಡಿ ಅಂದರೆ ನೀವು, ನಾನು ಲೋಟ ಆವಾಗಲೇ ಅಕ್ಕಿ ತೊಗೊಂಡನಲ್ಲ ಲೋಟ, ಆ ಲೋಟದಲ್ಲಿ 3 ಲೋಟ ನೀರನ್ನು ಹಾಕಿ. ಯಾಕಂದರೆ ನಾನು 2 ಕಪ್ ಮಾತ್ರ ಅಕ್ಕಿ ತೊಗೊಂಡಿದ್ದೀನಲ್ಲ, ಹಾಗಾಗಿ 3 ಲೋಟ ನೀರು ಹಾಕ್ತಿದ್ದೀನಿ. ನೀವು 2 ಲೋಟ ಅಕ್ಕಿ ತಗೊಂಡ್ರೆ 3 ಲೋಟ ನೀರು ಹಾಕಿ, 3 ಲೋಟ ಅಕ್ಕಿ ತೊಗೊಂಡ್ರೆ 4 ಲೋಟ ನೀರು ಹಾಕಿ. ನೀವೆಷ್ಟು ಅಕ್ಕಿ ತೊಗೊಂಡಿರ್ತೀರ ಅದಕ್ಕಿಂತ 1 ಕಪ್ ಜಾಸ್ತಿ ನೀರನ್ನು ಹಾಕಬೇಕು, ಯಾಕಂದರೆ ಅಕ್ಕಿ ಬೇಯಬೇಕಲ್ಲ. ಸೊ ಇಷ್ಟೆಲ್ಲ ಆದಮೇಲೆ ನೀವು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇದೆಲ್ಲ ಇರುತ್ತಲ್ಲ ಇದನ್ನು ಹಾಕಿ, ಮತ್ತು ಸ್ವಲ್ಪ ಬಿರಿಯಾನಿ ಪೌಡ್ರನ್ನ ಹಾಕಿ. ಬಿರಿಯಾನಿ ಪೌಡ್ರ್ ಇಲ್ಲ ಅಂದರೆ ಚಿಕನ್ ಮಸಾಲ ಇದ್ದರೆ ಹಾಕಿ, ಅದೂ ಇಲ್ಲ ಅಂದರೆ ಇದೇನು ಬೇಡ, ಸ್ಕಿಪ್ ಮಾಡಿಬಿಡಿ. ಹಾಗೆಯೇ ಇದು ಚೆನ್ನಾಗಿರುತ್ತೆ ಟೇಸ್ಟು. ಇದೆಲ್ಲ ಆದಮೇಲೆ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಡಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀರಲ್ಲ, ಅದಾದಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದೀಲಿ. ಅದು ನೀರು ಚೆನ್ನಾಗಿ ಕುದಿಯೋಕ್ಕೆ ಬಂದಾಗ ನೀವು ತೆಗೆದಿಟ್ಕೊಂಡಿರ್ತೀರಲ್ಲ 2 ಕಪ್ ಅಕ್ಕಿ, ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಆ ಕುದೀತಾ ಇರ್ತಕ್ಕಂತಹ ಪದಾರ್ಥ ಇದೆಯಲ್ಲ, ಕುದೀತಾ ಇರುವಂತಹ ನೀರಿಗೆ ಹಾಕಬೇಕು. ಇಂಗ್ರೀಡಿಯೆಂಟ್ಸ್ ಎಲ್ಲ ಕುದೀತಾ ಇರುತ್ತಲ್ಲ, ಬೆಂದಿರುತ್ತೆ. ಸೊ ನೀವು ಆವಾಗ ತೊಳೆದಿಟ್ಕೊಂಡಿರೋ ಅಕ್ಕಿಯನ್ನು ಹಾಕ್ಬಿಟ್ಟು ನೀಟಾಗಿ ಅಕ್ಕಿ ಮತ್ತು ಅದೆಲ್ಲ ಮಿಕ್ಸ್ ಆಗೋ ಥರ ಒಂದು ಏನಾದರೂ ಸೌಟನ್ನು ತಗೊಂಡು ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಡಿ. ಯಾಕಂದರೆ ಮಿಕ್ಸ್ ಮಾಡಿಲ್ಲ ಅಂದರೆ ಅಕ್ಕಿ ಹೋಗಿ ತಳ ಕೂತ್ಕೊಂಡು ಸೀದ್ಬಿಡುತ್ತೆ. ಸೊ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಡಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ 1-2 ನಿಮಿಷ ಚೆನ್ನಾಗಿ ಕುದೀಲಿ. ಕುದಿಯೋಕ್ಕೆ ಬಂದಾಗ ನೀವೇನು ಮಾಡಿ ಅಂತಂದರೆ, ಅದು ಕುದೀತಾ ಇದೆ ಅಂತ ಗೊತ್ತಾದಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಡಿ. ಕುಕ್ಕರ್ ಕ್ಯಾಪನ್ನು ಕ್ಲೋಸ್ ಮಾಡಿ ವಿಷಲ್ನ ಚೆಕ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಅದಾದಮೇಲೆ ಕುಕ್ಕರು ಒಂದೇ ಒಂದು ವಿಷಲ್ಲು ಬರಲಿ. ಒಂದು ವಿಷಲ್ ಬಂದು ಆದಮೇಲೆ ನೀವು ಕುಕ್ಕರ್ನ ಸ್ವಲ್ಪ ರೆಸ್ಟಿಗೆ ಬಿಟ್ಟು ಕುಕ್ಕರು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಅದು ತಣ್ಣಗಾದ್ಮೇಲೆ ಅದನ್ನು ಓಪನ್ ಮಾಡಿ, ಮತ್ತು ಅದೆಲ್ಲ ಈ ಥರ ಬಂದಿರುತ್ತೆ ನೋಡಿ, ಈ ಥರ ಕನ್ಸಿಸ್ಟೆನ್ಸಿಯಾಗಿ ಚೆನ್ನಾಗಿ ಬಂದಿದೆ. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ. ತಳದಲ್ಲಿ ಎಲ್ಲ ಸ್ವಲ್ಪ ಮಸಾಲೆ ಹೋಗಿರಲ್ಲ, ಹಾಗಾಗಿ ನೀಟಾಗಿ ಅದನ್ನೆಲ್ಲ ಕೆಳಗೆ ಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ನಮಗೆ ರುಚಿಯಾಗಿರ್ತಕ್ಕಂತಹ ಟೇಸ್ಟಿಯಾಗಿರೋ ಟೊಮ್ಯಾಟೊ ಬಾತ್, ಹಸಿ ಅಲಸಂಡೆ ಕಾಳನ್ನ ಯೂಸ್ ಮಾಡಿಕೊಂಡು ರೆಡಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಟೊಮ್ಯಾಟೊ ಬಾತು ರೆಡಿಯಾಗಿದೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಯಾಕಂದರೆ ನಾನು ಜಾಸ್ತಿ ಅಷ್ಟೊಂದು ಖಾರ ಆಗಿರಲ್ಲ, ಯಾಕಂದರೆ ಸ್ವಲ್ಪ ಹಸಿ ಅಲಸಂಡೆ ಕಾಳಿರುತ್ತಲ್ಲ ಅದು ಖಾರವನ್ನು ಸ್ವಲ್ಪ ಒಡೆಯುತ್ತೆ. ಹಾಗಾಗಿ ಅಷ್ಟು ಖಾರ ಇರಲ್ಲ, ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಒಂದ್ಸರಿ ಈ ರೀತಿ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಹಸಿ ಅಲಸಂಡೆ ಕಾಳು ಸಮಯದಲ್ಲಿ ಹಸಿ ಕಾಯೆಲ್ಲ ಸಿಗುತ್ತಲ್ಲ, ಅವರೆಕಾಳು ಹಾಕೂ ಮಾಡಬಹುದು, ಅಲಸಂಡೆ ಕಾಳು ಹಾಕೂ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಮಗೆ ಒಂದೇ ರೀತಿ ತಿಂದು ಬೇಜಾರಾಗಿರುತ್ತಲ್ಲ, ಅಂತಹ ಸಂದರ್ಭಗಳಲ್ಲಿ ನೀವು ಈ ಥರ ಮಾಡಿ ನೋಡಿ ಹೇಗಿರುತ್ತೆ ಅಂತ ಟೇಸ್ಟು ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ನೀವು ಕೂಡ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮ್ಮ ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ಹಾಕಿ ಕಳಿಸಿ. ಅವ್ರು ಪೂರ್ತಿಯಾಗಿ ಲಂಚ್ ಬಾಕ್ಸನ್ನು ಖಾಲಿ ಮಾಡ್ಕೊಂಬರೋದಂತೂ ಗ್ಯಾರಂಟಿ. ಆ ಟೇಸ್ಟ್ ಮಾತ್ರ ಸ್ವಲ್ಪ ಸ್ಪೆಷಲ್ಲಾಗಿರುತ್ತೆ. ಹಾಗಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ದಯವಿಟ್ಟು ಈ ಥರ ಒಂದು ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ,
ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.